ಎಲ್ಲರಿಗೂ ನಮಸ್ಕಾರ. ಇಂದು ನಿಮ್ಮ ಮುಂದೆ ಒಂದು ನೈಜ ಕಥೆನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ತುಂಬ ಹಿಂದೆ ನಡೆದಿರುವಂತಹ ಒಂದು ಕತೆ. ಒಂದು ಪುಟ್ಟ ಹಳ್ಳಿ, ಆ ಹಳ್ಳಿಯಲ್ಲಿ ಜೀವನ ನಡೆಸುತ್ತಿದ್ದ ಒಂದು ಅದ್ಭುತ ಮನಸ್ಸಿನ ಒಬ್ಬಳು ಮಹಾತಾಯಿಯ ಕತೆ ಇದು. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿ ಗಂಡನನ್ನು ಕಳೆದುಕೊಂಡು ಜೀವನ ನಡೆಸೋದು ಅಂದರೆ ತುಂಬ ಕಷ್ಟಕರ ಆಗಿರುತ್ತೆ. ಅಂಥದ್ರಲ್ಲಿ ಆ ತಾಯಿ ತನ್ನ ಮಗನಿಗೋಸ್ಕರ ಎಲ್ಲ ಕಷ್ಟ ಸಹಿಸ್ಕೊಂಡು ಜೀವನ ಮಾಡ್ತಾ ಇರ್ತಾಳೆ. ಆಕೆಯ ಕೆಲಸ ಏನಂದರೆ ಆ ಊರಲ್ಲಿದ್ದ ಯಜಮಾನರ ಮನೆಯಲ್ಲಿ ಮನೆ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರ್ತಾಳೆ. ಅದರಲ್ಲಿ ಬರೋ ಅಲ್ಪ ಸ್ವಲ್ಪ ಹಣದಿಂದ ತನ್ನ ಮಗನನ್ನು ಚೆನ್ನಾಗಿ ಓದಿಸ್ತಾಳೆ. ಆ ಮಗನಿಗೆ ತನ್ನ ತಾಯಿ ಅಂದರೆ ಅಷ್ಟಕ್ಕಷ್ಟೆ. ಯಾರಿಗೂ ಕೂಡ ಹೀಗೆ ನನ್ನ ತಾಯಿ ಎಂದು ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕಂದರೆ ಆ ತಾಯಿಗೆ ಒಂದು ಕಣ್ಣು ಕಾಣಿಸ್ತಾ ಇರಲ್ಲ. ಹೀಗಿರಬೇಕಾದ್ರೆ ಒಂದಿನ ಅವನು ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅಂತ ವಿದೇಶಕ್ಕೆ ಹೋಗ್ತಾನೆ. ಸ್ವಲ್ಪ ದಿನ ಹೀಗೆ ಕಾಲ ಕಳೆಯುತ್ತೆ. ಇಲ್ಲಿ ಆ ತಾಯಿ ತನ್ನ ಮಗ ಹೇಗಿದ್ದಾನೆ ಅಂತ ಚಿಂತೆ ಮಾಡ್ತಾ ಕೊರಗ್ತಾ ಹಾಸಿಗೆ ಹಿಡಿಯುತ್ತಾಳೆ. ಆದರೆ ಅಲ್ಲಿ ಮಗ ವಿದ್ಯಾಭ್ಯಾಸ ಮುಗಿಸಿ ಅಲ್ಲೇ ಒಂದು ಹುಡುಗಿ ನೋಡಿ ಮದುವೆ ಕೂಡ ಆಗ್ತಾನೆ. ಈ ನಡುವೆ ಆ ಊರಿನ ಯಜಮಾನರು ಆಕೆಯ ಮಗನಿಗೆ ಒಂದು ಕಾಗದ ಬರೀತಾರೆ. ನಿನ್ನ ತಾಯಿ ಹಾಸಿಗೆ ಹಿಡಿದು ಸಾಯುವ ಸ್ಥಿತಿಯಲ್ಲಿದ್ದಾಳೆ, ಒಂದು ಸಲ ಬಂದು ಹೋಗು ಅಂತ. ಆದರೆ ಆತ ಬರುವುದಿಲ್ಲ. ಬದಲಾಗಿ ಸ್ವಲ್ಪ ಹಣ ಕಳುಹಿಸಿ ತನ್ನ ತಾಯಿ ಸತ್ತರೆ ಅಂತ್ಯ ಸಂಸ್ಕಾರ ಮಾಡಿ ಅಂತ ಹೇಳ್ತಾನೆ. ಕೊನೆಗೆ ಇಲ್ಲಿ ಆ ತಾಯಿ ತನ್ನ ಮಗನೇ ಜೀವ ಅಂತ ಬದುಕಿದ್ದಕ್ಕೆ ಆಕೆಗೆ ಸಿಕ್ಕಿದ್ದು ಅವನ ತಿರಸ್ಕಾರ ಮಾತ್ರ. ಸಾಯುವ ಕೊನೆ ಕ್ಷಣದಲ್ಲಿ ಆಕೆ ಒಂದು ಪತ್ರನ ಬರೆದು ಆ ಊರಿನ ಯಜಮಾನರಿಗೆ ಹೇಳ್ತಾಳೆ. ಏನಂದರೆ, ನನ್ನ ಮಗನಿಗೆ ಕಾಗದ ಕಳುಹಿಸಿ ಅಂತ. ನಂತರ ಕಾಲ ಕಳೆದಂತೆ ವಿಪರೀತ ಆರೋಗ್ಯ ಕೆಟ್ಟಿದ್ದ ಕಾರಣ ಆಕೆ ಸಾಯುತ್ತಾಳೆ. ಆ ಊರಿನ ಜನರು ಮತ್ತು ಆ ಊರಿನ ಯಜಮಾನ ಸೇರಿಕೊಂಡು ಅಂತ್ಯ ಸಂಸ್ಕಾರ ಮಾಡ್ತಾರೆ. ಇತ್ತ ಆ ಊರಿನ ಯಜಮಾನ ಕಳುಹಿಸಿದ ಕಾಗದ ಆ ತಾಯಿಯ ಮಗನ ಕೈಗೆ ತಲುಪುತ್ತೆ. ಆ ಕಾಗದದಲ್ಲಿ ಈ ಥರ ಬರೆದಿರುತ್ತೆ. ಕಂದ, ನನ್ನ ಕುರುಪಿ ಅಂತ ನಿನಗೆ ಅಮ್ಮ ಅಂತ ಯಾರಿಗಾದರೂ ಪರಿಚಯ ಮಾಡಿಕೊಡೋದಕ್ಕೆ ನಿನಗೆ ಅಸಹ್ಯ ಆಗತ್ತೆ ಅಲ್ವಾ? ಆದರೆ ಮೊದಲು ನನ್ನ ಕಣ್ಣು ಈ ಥರ ಇರಲಿಲ್ಲ ಮಗ. ನಾನು ಚೆನ್ನಾಗಿದ್ದೆ. ನನ್ನ ಕಣ್ಣು ಈ ಥರ ಆಗೋದಕ್ಕೆ ಕಾರಣ ಏನಂದರೆ, ನೀನು ಚಿಕ್ಕವನಿದ್ದಾಗ ನೀನು ಆಟ ಆಡಬೇಕಾದ್ರೆ ನಿನ್ನ ಕಣ್ಣಿಗೆ ಪೆಟ್ಟಾಗತ್ತೆ. ಆವಾಗ ಆಸ್ಪತ್ರೆಗೆ ಹೋದಾಗ ನಿನಗೆ ಆಪ್ರೇಷನ್ ಮಾಡಬೇಕು ಅಂತ ಡಾಕ್ಟರ್ ಹೇಳ್ತಾರೆ. ತುಂಬ ಹಣ ಖರ್ಚಾಗತ್ತೆ ಅಂತ ಕೂಡ ಹೇಳಿದರು. ಆದರೆ ನನ್ನ ಹತ್ರ ಅಷ್ಟೊಂದು ಹಣ ಇರಲಿಲ್ಲ ಮಗ. ಅದಕ್ಕೆ ಡಾಕ್ಟರ್ಗೆ ಹೇಳಿದೆ ನನ್ನ ಕಣ್ಣು ಹಾಕಿ ಅಂತ. ಯಾಕಂದರೆ ನೀನು ಚೆನ್ನಾಗಿರಬೇಕು ಮಗ. ನಾನು ಕುರುಪಿ ಆದರೂ ಪರವಾಗಿಲ್ಲ, ಆದರೆ ನಿನ್ನ ಯಾರು ಕುರುಪಿ ಅಂತ ಕರಿಬಾರ್ದು ಅಲ್ವಾ? ಅದಕ್ಕೆ ನಾನು ಕುರುಪಿ ಆದೆ. ಈ ಕಾಗದ ಓದಿದ ಮೇಲೆ ಅವನಿಗೆ ತುಂಬ ಪಶ್ಚಾತ್ತಾಪ ಆಗತ್ತೆ. ಆದರೆ ಏನು ಪ್ರಯೋಜನ ಹೇಳಿ? ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಇದ್ದಾಗ ನೋಡೋದಕ್ಕೂ ಹೋಗಿಲ್ಲ, ಇವಾಗತ್ರೆ ಏನು ಪ್ರಯೋಜನ ಅಲ್ವಾ? ನೋಡಿ, ನಾವು ಈ ಪ್ರಪಂಚಕ್ಕೆ ಬರೋದಕ್ಕೂ ಮುಂಚೆ ನಮ್ಮ ಬಗ್ಗೆ ನೂರಾರು ಆಸೆ ಕನಸನ್ನು ಒಂದು ಬುತ್ತಿ ಥರ ಹೊತ್ಕೊಂಡು ಕಾಯ್ತಾ ಇರೋ ಜೀವ ಅಂದರೆ ಅದು ಅಮ್ಮ ಮಾತ್ರ. ಆ ಮಗು ಗಂಡ ಅಥವಾ ಹೆಣ್ಣ, ಕಪ್ಪಗಿದೆಯಾ ಅಥವಾ ಬಿಳಿಗಿದೆಯಾ, ಯಾವುದೇ ವ್ಯತ್ಯಾಸ ಮಾಡಲ್ಲ. ಆದರೆ ನಾವು ಯಾಕೆ ಈ ಥರ ಮಾಡ್ತೀವಿ ಹೇಳಿ? ಇದು ತಪ್ಪು ತಾನೇ? ನಮ್ಮವ್ರನ್ನ ನಾವು ಅವ್ರು ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳೋಣ. ಅವರು ನಮ್ಮಿಂದ ಬಯಸೋದು ಒಂದೆರಡು ಪ್ರೀತಿ ಮಾತು ಅಷ್ಟೆ. ಅಪ್ಪ ಅಮ್ಮ ಇಲ್ಲದೆ ಇರೋರು ತುಂಬ ಜನ ಇದ್ದಾರೆ. ಕಳ್ಕೊಂಡವರಿಗೆ ಅಲ್ವಾ ಅದ್ರ ಬೆಲೆ ಗೊತ್ತಾಗೋದು. ಅದಕ್ಕೆ ಎಲ್ಲರೂ ಅವರು ಇರೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ. ದಯವಿಟ್ಟು ನನ್ನ ಈ ಪ್ರಯತ್ನ ಇಷ್ಟ ಆದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ರಾಧೆ ರಾಧೆ.